ಹಾಯ್ ಎಲ್ಲರಿಗೂ ನಮಸ್ಕಾರ. ಭಕ್ತಿ, ಸಂಪ್ರದಾಯ ಹಾಗೂ ರುಚಿಯ ಸಂಯೋಜನೆ ಶ್ರೀರಾಮನಿಗೆ ವಿಶೇಷ ನೈವೇದ್ಯಗಳು. ಶ್ರೀರಾಮನವಮಿ ಬಂದರೆ ಈ ನೈವೇದ್ಯಗಳ ಸುವಾಸನೆ ಮನೆಯೆಲ್ಲ ತುಂಬಿರಬೇಕು. ಮೊದಲಿಗೆ ಕೋಸಂಬರಿ ಮಾಡೋದು ನೋಡೋಣ. ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಸೌತೆಕಾಯಿ, ಒಂದು ತುರಿದ ಕ್ಯಾರೆಟ್, ಒಂದು ಬಟ್ಲಷ್ಟು ಹೆಸರುಬೇಳೆ, 2 ಚಮಚಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಕಾಯಿ ತುರಿ ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಈಗ ಇದಕ್ಕೆ ಒಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಕೊಳ್ಳೋಣ. ಪ್ಯಾನಿಗೆ 1 ಚಮಚ ಎಣ್ಣೆ ಕಾದ ನಂತರ 1/4 ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ, ಉದ್ದಿನಬೇಳೆ, 2 ಹಸಿಮೆಣಸಿನಕಾಯಿ, ಒಂದು 10 ಕರಿಬೇವಿನ ಎಲೆ, ಸ್ವಲ್ಪ ಶುಂಠಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನ ಕೋಸಂಬರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಕೋಸಂಬರಿ ರೆಡಿ. ಈಗ ನೀರು ಮಜ್ಜಿಗೆ ಮಾಡ್ಕೊಳ್ಳೋಣ. ಅದಕ್ಕಾಗಿ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕೊಂಡು ಚೆನ್ನಾಗಿ ಈ ಥರ ಕಡೆಯೋಣ. ಇದಕ್ಕೆ ನಮಗೆ ಎಷ್ಟು ಬೇಕು ನೀರು ನೋಡಿಕೊಂಡು ಸೇರಿಸ್ಕೊಂಡು ಅದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದಂತಹ ಹಸಿಮೆಣಸಿನಕಾಯಿ ಒಂದೇ ಒಂದು, ಸ್ವಲ್ಪ ಶುಂಠಿ ತುರಿ, ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದ ಹಾಗೂ ತಂಪಾದ ದೇವರ ನೈವೇದ್ಯಕ್ಕೆ ನೀರು ಮಜ್ಜಿಗೆ ರೆಡಿಯಾಗಿದೆ. ಈ ನೈವೇದ್ಯ ರೆಸಿಪಿಗಳನ್ನು ನೀವು ಸಹ ಮನೆಯಲ್ಲಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಒಂದು 4 ಜನಕ್ಕಾದರೂ ಸಹ ಈ ಪ್ರಸಾದವನ್ನು ಕೊಡಬೇಕು. ಆಗ ದೇವರ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಮೇಲೆ ಇರುತ್ತೆ. ಈಗ ತಂಪಾದ ಪಾನಕ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬೋಣ. ಮೊದಲು ಬೆಲ್ಲನ ಒಂದು ಪಾತ್ರೆಗೆ ಹಾಕೊಂಡು ನೀರು ಹಾಕಿ ನೆನೆಸಿಟ್ಕೊಳ್ಳೋಣ. ನೆನೆಯೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು 3 ಏಲಕ್ಕಿಕಾಯಿ ಹಾಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಕೆಲವರು ಕರ್ಬೂಜದ ಹಣ್ಣನ್ನು ಹಾಕದೇನೆ ಹಾಗೇನೆ ಪಾನಕ ಮಾಡ್ತಾರೆ. ಈ ಥರ ಒಂದ್ಸರಿ ಕರ್ಬೂಜದ ಹಣ್ಣು ಹಾಕಿ ಪಾನಕ ಮಾಡಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಕರಗಿದ ಬೆಲ್ಲವನ್ನ ಒಂದ್ಸರಿ ಸೋದಿಸ್ಕೊಂಬರೋಣ. ಸೋದಿಸಿದ ನೀರಿಗೆ ಈಗ ರುಬ್ಬಿರುವಂತಹ ಕರ್ಬೂಜದ ಪಲ್ಪನ್ನು ಹಾಕೊಂಡು ಒಂದು ನಿಂಬೆಹಣ್ಣನ್ನ ಹೀಗೆ ಹಿಂಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬೆಲ್ಲ ಹಾಕಿರೋದ್ರಿಂದ ಹೀಟ್ ಆಗಲ್ಲ, ತುಂಬ ತಂಪಾಗುತ್ತೆ. ತಂಪಾದ ಪಾನಕ ರೆಡಿಯಾಗಿದೆ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ. ಈ ರಾಮನವಮಿಗೆ ಭಕ್ತಿಯಿಂದ ಈ ನೈವೇದ್ಯಗಳನ್ನು ಮಾಡಿ ಶ್ರೀರಾಮ ದೇವರಿಗೆ ಅರ್ಪಿಸಿ ದೇವರ ಆಶೀರ್ವಾದ ಪಡೆಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.